ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಈ 7 ಸಭೆಗಳು ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಅನೇಕ ಸಂಚಿಕೆಗಳಲ್ಲಿ ಪ್ರಕಟಣೆಯಲ್ಲಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ 7 ಸಭೆಗಳ ಒಂದು ಕಲಿವಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಹಳ ಒಂದು ವಿಸ್ತಾರವಾದ ಕಲಿವಿಕೆ, ಅನೇಕ ರಹಸ್ಯಗಳನ್ನು ಒಂದು ಪ್ರಕಟಪಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಆಗಿರ್ತದೆ. ಅನೇಕ ವಿಷಯಗಳಲ್ಲಿ ನಮಗೆ ಕಲಿತುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನೆನೆಸ್ತೇನೆ. ಕಡೆಯ ದಿವಸಗಳಲ್ಲಿ ನಡೆಯುವ ಅನೇಕ ಸಂಗತಿಗಳ ವಿಷಯದಲ್ಲಿ ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ತಿಳಿದುಕೊಳ್ತಿದ್ದೇವೆ ಮತ್ತು ಸಭೆಯಲ್ಲಿ ಆಗುವಂಥ ಅನೇಕ ಸನ್ನಿವೇಶಗಳನ್ನು ಸಹ ಕಲಿತಾ ಇದ್ದೇವೆ, ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ತಿದ್ದೇವೆ ಎಂಬುದಾಗಿ ನಾವು ನೆನೆಸ್ಕೊಳ್ತಾ ಇದ್ದೇವೆ. ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಕಲಿವಿಕೆ ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ DGM ಸಭೆಯ ಹಿರಿಯ ಸಭಾಪಾಲಕರು ಆಗಿರುವಂಥ ಹಾಗೂ ಆಸರೆ ಟಿವಿಯ ಸಂಸ್ಥಾಪಕರಾಗಿರುವಂಥ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಅನೇಕ ಸಂಚಿಕೆಗಳಿಂದ ನಾವು 7 ಸಭೆಗಳ ವಿಷಯದಲ್ಲಿ ಕಲಿಯುವಾಗ ಪ್ರಕಟಣೆ 2ನೇ ಪುಸ್ತಕ ಪ್ರಕಟಣೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಹೇಳಿದಾಗೆ 7 ಎಫೆಸ ಸಭೆಯ ದೂತನಿಗೆ ಬರೆ ಆ ವಿಷಯವನ್ನು ದೂತನಿಗೆ ಸಂಬಂಧವಾದ ಅನೇಕ ವಿಚಾರಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ದೂತರ ಸೇವೆ, ಹೊಸ ಒಡಂಬಡಿಕೆಯಲ್ಲಿರುವಂಥ ದೂತರ ಸೇವೆ, ಅನೇಕ ವಿಚಾರಗಳನ್ನು ದೂತರಿಗೆ ಸಂಬಂಧವಾಗಿ ದೂತರು ಯಾರು, ಯಾವ ರೀತಿ ಹಳೆ ಒಡಂಬಡಿಕೆಯಲ್ಲಿ ದೂತರ ಸೇವೆ ನಡೆದಿದೆ, ಹೊಸ ಒಡಂಬಡಿಕೆಯಲ್ಲಿ ದೂತರ ಸೇವೆ ಹೇಗೆ ನಡೆಯಿತು, ಅನೇಕ ವಿಚಾರಗಳನ್ನು ನಾವು ಕಳೆದ ಸಂಚಿಕೆಗಳಲ್ಲಿ ಕಲಿತುಕೊಂಡಿದ್ದೇವೆ. ಇವತ್ತು ನಾವು ಕಲಿತುಕೊಳ್ಳುವಂಥದ್ದು 7 ಅದೇ 2ನೇ ಅಧ್ಯಾಯ ಎಫೆಸ 2ನೇ ಪ್ರಕಟಣೆ 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು, ಅಂದರೆ 7 ನಕ್ಷತ್ರಗಳನ್ನು 7 ನಕ್ಷತ್ರ ಎಂಬುದಾಗಿ ಹೇಳಬೇಕಾದ್ರೆ 7 ಎಂಬುವಂಥದ್ದು ಪರಿಪೂರ್ಣತೆಯನ್ನು ಸೂಚಿಸುವಂಥದ್ದು. ಅಂದರೆ ಸತ್ಯದಲ್ಲಿ ಎಲ್ಲೆಲ್ಲಿ 7 ಅಂತ ಹೇಳಿದ್ರೆ ಅಂದರೆ ಪರಿಪೂರ್ಣತೆ, ದೈವಿಕವಾದಂಥ ಒಂದು ಸಂಖ್ಯೆ ಆಗಿದೆ. ಅದು ಪರಿಪೂರ್ಣತೆಯನ್ನು, ದೈವಿಕ ಪರಿಪೂರ್ಣತೆಯನ್ನು ಸೂಚಿಸುವಂಥ ಒಂದು ಸಂಖ್ಯೆ ಅದು. ಅಂದರೆ 7 ಸಭೆಗಳು ಮಾತ್ರ ಅಲ್ಲ, ಇದು ಆ್ಯಕ್ಚುಲಿ 7 ಸಭೆಗಳಿತ್ತು. ಆಸಿಯಾ ಪ್ರಾಂತ್ಯದಲ್ಲಿ 7 ಸಭೆಗಳಿತ್ತು ಆಗಿನ ಕಾಲದಲ್ಲಿ. ಈಗ ಅದು ಟರ್ಕಿಯ ದೇಶದಲ್ಲಿದೆ. ಸುಮಾರು ಒಂದು 50 ಕಿಲೋಮೀಟರ್ ಸುತ್ತಳತೆಯಲ್ಲಿ 7 ಸಭೆಗಳಲ್ಲಿದ್ದವು, ಆ ಸಮಯದಲ್ಲಿದ್ದವು. ಇವತ್ತು ಅಲ್ಲಿ ಸಭೆ ಇಲ್ಲ. ಅದ ಕಾರಣ ನಾನು ಮತ್ತೆ ನಿಮಗೆ ತಿಳಿಸ್ತೇನೆ. ಇವತ್ತು ಅಲ್ಲಿ ಸಭೆಗಳಿಲ್ಲ. ಪಾಳು ಬಿದ್ದಂಥ ಒಂದು ಕಟ್ಟಡಗಳನ್ನು, ಅಲ್ಲಿ ಅವಶೇಷಗಳನ್ನು ಮಾತ್ರ ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು, 7 ನಕ್ಷತ್ರ ಎಂಬುದಾಗಿ ಹೇಳಬೇಕಾದ್ರೆ ನಕ್ಷತ್ರ ಎಂಬುದಾಗಿ ಹೇಳುವಂಥ ಒಂದು ಪದಕ್ಕೆ ಸತ್ಯವೇದದಲ್ಲಿ ಅನೇಕ ಆತ್ಮೀಯ ಅರ್ಥಗಳಿವೆ. ಒಂದನೇದಾಗಿ ನಾನು ಹೇಳಬೇಕಾದ್ರೆ ವಿಶ್ವಾಸಿಯನ್ನು ಸೂಚಿಸುವುದಕ್ಕಾಗಿ ಕೂಡ ನಕ್ಷತ್ರದ ಒಂದು ಇದನ್ನು ಉಪಯೋಗಿಸಲಾಗಿದೆ. ಉದಾಹರಣೆಗೆ ದಾನಿಯೇಲ 12:3ನೇ ವಾಕ್ಯ ಓದಿ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗಾಂತರ ನಕ್ಷತ್ರಗಳಾಗಿ ಹೊಳೆಯುವರು. ಅದರ ಅರ್ಥ, ನಾವು ಬೇರೆಯವರಿಗೆ ಸುವಾರ್ತೆ ಸಾರಿ ರಕ್ಷಣೆಗೆ ನಡೆಸುವಾಗ ಅವರು ಸದ್ಧರ್ಮಿಗಳಾಗಿ ಬದಲಾಗ್ತಾರೆ. ಯಾರ ಮೂಲಕ ಸುವಾರ್ತೆಯನ್ನು ಕೇಳಿ ಆ ವ್ಯಕ್ತಿಯ ರಕ್ಷಣೆ ಹೊಂದಿದ್ರು, ಈ ವ್ಯಕ್ತಿಯು ನಕ್ಷತ್ರಗಳಾಗಿ ಆತನು ಹೊಡಿತಾನೆಂಬುದಾಗಿ ಇದರ ವಾಕ್ಯದಲ್ಲಿ ಓದ್ತೇವೆ. ಅದರ ಒಬ್ಬ ವಿಶ್ವಾಸಿಯ ಕರ್ತವ್ಯ ಏನು? ಸಾಯುವಂಥ ಲೋಕಕ್ಕೆ ಸುವಾರ್ತೆ ಸಾರಬೇಕು. ನಿರೀಕ್ಷೆ ಇಲ್ಲದಂಥ ಲೋಕಕ್ಕೆ ಸ್ವಾರ್ಥ ಹೇಳಬೇಕು, ಶುಭ ಸಂದೇಶವನ್ನು ಹೇಳಿ ಅವರನ್ನು ಯೇಸು ಕ್ರಿಸ್ತನ ಕಡೆಗೆ ನಡೆಸಬೇಕು. ಇದು ವಿಶ್ವಾಸಿಯನ್ನು ಸೂಚಿಸುವಂಥ ಒಂದು ನಕ್ಷತ್ರದ ಗುರುತನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಕಳೆದ ದಿವಸಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡಿದ್ದೆವು. ಸಾಂಪ್ರದಾಯ ಪ್ರಕಾರವಾಗಿ ಅನೇಕರು ತಮ್ಮ ಮನೆಗಳಲ್ಲಿ ಈ ನಕ್ಷತ್ರಗಳನ್ನು ಹಾಕಿಕೊಳ್ಳುತ್ತಾರೆ, ನಾವು ನೋಡ್ತೇವೆ. ಆ್ಯಕ್ಚುಲಿ ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಳಬೇಕಾದದ್ದು, ಆ ನಕ್ಷತ್ರ ನೋಡಿ ಇದು ಕ್ರೈಸ್ತರ ಮನೆ ಎಂಬುದಾಗಿ ತಿಳಿಯುವುದಕ್ಕಿಂತಲೂ ನಾವೇ ಆ ಮನೆಯಲ್ಲಿ ಜೀವಂತ ನಕ್ಷತ್ರವಾಗಿರಬೇಕು. ಆ ದಿವಸಗಳಲ್ಲಿ ಆ ನಕ್ಷತ್ರ ಜ್ಯೋತಿಷ್ಯರಿಗೆ ಯೇಸು ಕ್ರಿಸ್ತನು ಇರುವಂಥ ಸ್ಥಳಕ್ಕೆ ದಾರಿ ತೋರಿಸಿ ನಡೆಸಿತು. ಒಬ್ಬ ಕ್ರೈಸ್ತ ವಿಶ್ವಾಸಿಯ ಒಂದು ಜವಾಬ್ದಾರಿ ಏನೆಂದರೆ, ಜನರನ್ನು
ಸುವಾರ್ತೆ ಸಾರಿ ಕ್ರಿಸ್ತನ ಕಡೆಗೆ ನಡೆಸಬೇಕು. ಇದು ಪ್ರತಿಯೊಂದು ಕ್ರೈಸ್ತ ವಿಶ್ವಾಸ ಗುಣಲಕ್ಷಣ. ಒಂದು ನಕ್ಷತ್ರ ನಿಜವಾಗಿ ಜೀವವುಳ್ಳ ನಕ್ಷತ್ರವಾಗಿದ್ದಾನೆ. ಅವನ ಗುಣ ಸ್ವಭಾವಗಳ ಮೂಲಕ, ನಡತೆಯ ಮೂಲಕ, ಜೀವಿತದ ಮೂಲಕ ಅವನ ನಕ್ಷತ್ರವಾಗಿ ಕ್ರಿಸ್ತನ ಕಡೆಗೆ ಆತನ ದಾರಿ ನಡೆಸಬೇಕು. ಇವತ್ತು ದುಃಖಕರ ಒಂದು ಸಂಗತಿ ಅಂತ ಹೇಳಿದ್ರೆ ಕ್ರಿಸ್ಮಸಲ್ಲಿ ನಕ್ಷತ್ರ ಇಡ್ತಾರೆ, ಆದರೆ ತಮ್ಮ ಜೀವಿತದಲ್ಲಿ ಬೇರೆ ಮಾರ್ಗಕ್ಕೆ ನಡೆಸುವಂಥ ಅನೇಕ ಹೌದು, ಕುಡಿಯುವಂಥದ್ದು, ಕ್ರಿಸ್ಮಸ್ ಹಬ್ಬದಲ್ಲಿ ಕುಡಿಯುವಂಥದ್ದು, ಡ್ಯಾನ್ಸ್ ಮಾಡುವ ಲೋಕ ಪ್ರಕಾರವಾದ ಡ್ಯಾನ್ಸ್ ಮಾಡುವಂಥದ್ದು, ಇವೆಲ್ಲವನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಅಂದರೆ ದೇವರಿಗೆ ಕೊಡಬೇಕಾದ ಮಹಿಮೆಯನ್ನು ಕೊಡಲಿಕ್ಕೆ ಅನೇಕರಿಗೆ ಇಷ್ಟ ಇಲ್ಲ. ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು, ಆತನ ವಚನ ಪ್ರಕಾರ ಜೀವಿಸಬೇಕು ಪರಿಶುದ್ಧವಾಗಿ. ಇದು ಅನೇಕರಲ್ಲಿ ಇವತ್ತಿನ ದಿನಗಳಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಒಂದು ಸಾಂಪ್ರದಾಯಿಕವಾಗಿ ಒಂದು ನಕ್ಷತ್ರಗಳನ್ನು ಮಾಡ್ತಾರೆ, ಮತ್ತು ಗೋದಲಿಯನ್ನು ಮಾಡ್ತಾರೆ. ಆ ರೀತಿಯ ಒಂದು ನಾವು ನೋಡ್ತೇವೆ. ಅದು ನಿಜವಾದ ನಕ್ಷತ್ರ ನಾವೇ ಆಗಿದ್ದೇವೆ, ಕ್ರಿಸ್ತನಲ್ಲಿ ನಡೆಸುವಂಥ ಜೀವವುಳ್ಳ ನಕ್ಷತ್ರಗಳೆಂಬುದಾಗಿ ವಾಕ್ಯದ ಆಧಾರ ತಿಳ್ಕೊಳ್ತೇವೆ. ಅದು ಇಲ್ಲಿ ಯೇಸುಸ್ವಾಮಿ ಹೇಳುವಂಥ ಒಂದು ನಕ್ಷತ್ರ 7 ನಕ್ಷತ್ರಗಳು ಬಲಗೈಯಲ್ಲಿ ಹಿಡಿದುಕೊಂಡು ಎಂಬುದಾಗಿ ಹೇಳಬೇಕಾದ್ರೆ ಪ್ರಕಟಣೆ 9ನೇ ಅಧ್ಯಾಯ 1ನೇ ವಾಕ್ಯ ಓದಿ, ದೇವದೂತನನ್ನು ಸೂಚಿಸ್ತದೆ ಈ ನಕ್ಷತ್ರ ಎಂಬುವಂಥದ್ದು ಪದ. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅಂದರೆ ನಕ್ಷತ್ರ ಬಿದ್ದನು ಅಲ್ಲ, ದೂತನನ್ನು ಸೂಚಿಸುವಂಥ ಪದವಾಗಿದೆ ಇಲ್ಲಿ ನಕ್ಷತ್ರ. ಇಲ್ಲಿ ಮೆನ್ಷನ್ ಮಾಡಿದ್ದು ಒಬ್ಬ ದೇವದೂತ. ಅದರ ಅರ್ಥ 7 ನಕ್ಷತ್ರಗಳು ನನ್ನ ಬಲಗೈಯಲ್ಲಿ ಹಿಡಿದುಕೊಂಡು ಎಂಬುದಾಗಿ ಅರ್ಥ ಹೇಳಬೇಕಾದ್ರೆ 7 ಸಭೆಗಳಿಗೆ 7 ದೇವದೂತರು ಸಂರಕ್ಷಿಸಲಿಕ್ಕಿದ್ದಾರೆ ಎಂಬುದಾಗಿ ಅರ್ಥ. ಸಭೆಯನ್ನು ದೂತನು ಸಂರಕ್ಷಿಸ್ತಾ ಇದ್ದಾನೆ. ತನ್ನ ಸಭೆಯನ್ನು ಯೇಸುವೆ ಸಂರಕ್ಷಿಸ್ತಾನೆ. ಮತ್ತೆ 16, 18, 19 ವಾಕ್ಯ ಓದುವಾಗ, ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆಯ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದಂತೆ ಯೇಸು ಹೇಳಿದ್ದಾರೆ. ತನ್ನ ಸಭೆ ತಾನೇ ಕಟ್ತೇನೆ ಯೇಸು ಹೇಳಿದ್ದಾನೆ. ಆದರೆ ದೇವರಲ್ಲಿ ದೇವದೂತನಿಗೂ ಕೂಡ ಒಂದು ಪ್ರೊಟೆಕ್ಟ್ ಮಾಡೋದಕ್ಕಾಗಿಟ್ಟಿದ್ದಾನೆ. ದೇವದೂತನಿಗೆ ಒಂದು ಅಲ್ಲಿ ಜವಾಬ್ದಾರಿ ಇದೆ ಸಭೆ ಕುರಿತಾಗಿ. ಅಂದರೆ ಒಂದೊಂದು ಸಭೆಗೆ, ಕಳೆದ ಸಂಚಿಕೆ ನೀವು ಹೇಳಿದರೆ ಒಂದೊಂದು ವ್ಯಕ್ತಿಗೆ ಒಂದೊಂದು ದೂತನಿದ್ದಾನೆ. ಹೌದು, ಖಂಡಿತ. ಹಾಗೆ ಸಭೆಗೆ ಒಂದು ದೂತನಿದ್ದಾನೆ. ಹೌದು, ಒಬ್ಬೊಬ್ಬ ದೂತ ಅಲ್ಲ, ಒಂದೊಂದು ವ್ಯಕ್ತಿಗೆ ದೂತರು ಅಂತ ಬರೆಯಲ್ಪಟ್ಟಿದೆ. ಮತ್ತೆ 18:10 ಓದುವಾಗ ದೂತರು, ಇಬ್ರಿಯ 1:14 ಓದುವಾಗ ಉಳಿಗೆದ ಆತ್ಮಗಳು, ಅಂದರೆ ಒಂದಕ್ಕಿಂತ ಹೆಚ್ಚು ದೂತರಿದ್ದಾರೆ, ಒಬ್ಬ ದೂತ ಅಲ್ಲ ಒಂದು ವಿಶ್ವಾಸಿಗೆ. ಇಲ್ಲಿ ಸಭೆಗೆ ಕೂಡ ನಾವು ಗಮನಿಸುವಾಗ ಒಂದು ದೂತ ಅಂತ ತಿಳ್ಕೋಬೇಕು. ಅದೇ ದೂತರಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ತಗೊಳ್ಳಿಕ್ಕೆ ಆಗಲ್ಲ. ಅದು ಬಲಶಾಲಿಗಳು, ಭಯಂಕರವಾದ ಬಲಶಾಲಿಗಳು. ನಾವು 2 ಅರಸು 20ನೇ ಅಧ್ಯಾಯದಲ್ಲಿ ಓದುವುದಾದರೆ 35ರಿಂದ 38 ವಾಕ್ಯ ಓದುವಾಗ, 2 ಅರಸು 19ನೇ ಅಧ್ಯಾಯ 35ರಿಂದ 38 ವಾಕ್ಯ ಓದುವಾಗ 1,85,000 ವೀರ ಸೈನಿಕರನ್ನು ಒಂದೇ ಕ್ಷಣದಲ್ಲಿ ಸೋಲಿಸುವಂಥ ಶಕ್ತಿ ಉಳ್ಳವನು ಒಬ್ಬ ದೇವದೂತ, ಅಷ್ಟು ಶಕ್ತಿಶಾಲಿ. ಹಾಗಾದರೆ ಒಂದು ಪ್ರಾಂತ್ಯದಲ್ಲಿ ಒಂದು ಕ್ರೈಸ್ತ ಸಭೆ ಇರುವುದಾದರೆ ಅಲ್ಲಿ ಒಬ್ಬ ದೇವದೂತನ ಸೇವೆ ಕೂಡ ಸಭೆಗಾಗಿರ್ತದೆ. ಅದರ ದೇವದೂತನ ನನ್ನ ಕೈಯಲ್ಲಿದ್ದಾನೆ ಎಂಬುದಾಗಿ ಯೇಸು ಹೇಳುವುದಾದರೆ ಎಲ್ಲ ನಿಯಂತ್ರಣ ಯೇಸುವಿನ ಕೈಯಲ್ಲಿ ಉಂಟಂತ ಅರ್ಥ. ಸಭೆಯ ಎಲ್ಲ ಒಂದು ಇದು ಜವಾಬ್ದಾರಿ ತನ್ನ ಮೇಲೆ ಉಂಟು, ತಾನು ನನ್ನ ಬಲಗೈಯಲ್ಲಿದ್ದಾನೆ ಎಂಬುದಾಗಿ ಯೇಸುವಲ್ಲಿ ಧೈರ್ಯಪಡಿಸ್ತಾ ಇದ್ದಾನೆ. ತನ್ನ ಸಭೆಯನ್ನು ಇಲ್ಲಿ ಪ್ರೋತ್ಸಾಹಿಸುವಂಥದ್ದನ್ನೇ ಸ್ವಾಮಿ ನಾವು ಇಲ್ಲಿ ಕಾಣ್ತೇವೆ. ಇಲ್ಲಿ 7 ದೇವದೂತರ ಕುರಿತಾಗಿ ಅದನ್ನು 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದಿದ್ದೇನೆ ಎಂಬುದಾಗಿ ಹೇಳುವಾಗ, ಉದಾಹರಣೆಗೆ ಒಂದು ವ್ಯಕ್ತಿಗೆ ಯಾವುದೊಂದೊಬ್ಬ ಅಧಿಕಾರಿ ಜವಾಬ್ದಾರಿ ಕೊಡುವಾಗ ಆ ಅಧಿಕಾರಿ ಹೇಳ್ತಾನೆ, ನಾನು ನಿನ್ನ ಹಿಂದೆ ಇದ್ದೇನೆ, ನಿನ್ನೊಂದಿಗಿದ್ದೇನೆ. ಆವಾಗ ಜವಾಬ್ದಾರಿ ತಗೊಂಡಂಥ ವ್ಯಕ್ತಿಗೆ ಏನು ಬರ್ತದೆ? ಧೈರ್ಯ ಬರ್ತದೆ. ನನ್ನ ಕಳಿಸಿದ ಅಧಿಕಾರಿ ನನ್ನೊಂದಿಗಿದ್ದಾನೆ. ಅದು ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ, 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಅಂದರೆ ಯೇಸು ಅಲ್ಲಿ ಹಿಂದೆ ನಿಂತು ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಯೇಸು ಇದ್ದ ಅಂತ ಹೇಳುವಾಗ ಒಂದು ಧೈರ್ಯ ಅರ್ಥ ಆಯ್ತಲ್ಲ? ಹೌದು. ಇಲ್ಲಿ ಇನ್ನೊಂದು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವತನು ಹೇಳುವುದೇನೆಂದರೆ, ಪ್ರಕಟಣೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ಅದರ ಅರ್ಥ ಏನೆಂದರೆ, ಹಳೆಬಡಬಡಿಕೆ ಕಾಲದಲ್ಲಿ ಮೊದಲ ದೇವಾಲಯ ಅಥವಾ ದೇವಸ್ಥಾನ ಎಂಬುದಾಗಿ ಹೇಳಬೇಕಾದ್ರೆ ಅದು ದೇವದರ್ಶನ ಗುಡಾರ.
ವಿಮೋಚನಾ ಕಾಂಡ 25:8 ವಾಕ್ಯ ಓದಿ. ಎಕ್ಸೋಡಸ್ ಚಾಪ್ಟರ್ 25:8 ನಾವು ಕಾಣುವಂಥದ್ದು, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕಾಗಿ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಅಂದರೆ ದೇವರು ಏನು ಹೇಳ್ತಿದ್ದಾನೆ, ದೇವರು ಆಸೆ ಪಡುವಂಥ ಒಂದು ವಿಷಯ ಹೇಳಬೇಕಾದ್ರೆ ಆತ ನಮ್ಮ ಮಧ್ಯದಲ್ಲಿ ವಾಸಿಸುವಂಥದ್ದು. ಹಳೆಬಡವಡಿಕೆ ಕಾಲದಲ್ಲಿ ಮನುಷ್ಯನ ಪಾಪಕ್ಕೆ ಪರಿಹಾರ ಸಿಗದಿರುವ ಕಾರಣ ಮನುಷ್ಯನ ಶರೀರದಲ್ಲಿ ವಾಸ ಮಾಡಲಿಕ್ಕೆ ದೇವರಿಗೆ ಆಗಲಿಲ್ಲ. ಅಟ್ಲೀಸ್ಟ್ ದೇವರು ಬಯಸಿದ ಜನರ ಮಧ್ಯದಲ್ಲಿ, ನನ್ನ ಜನರ ಮಧ್ಯದಲ್ಲಿ ಆದರೂ ವಾಸ ಮಾಡಬೇಕಂತ ಬಯಸಿದ. ಅದು ಕೂಡ ಕೆಲವೊಂದು ನಿಯಮಗಳನ್ನು ಅವರಿಗೆ ಕೊಟ್ಟ ಯಾಜಕ ಕಾರಣದಲ್ಲಿ ಶರೀರದ ಒಂದು ಶುದ್ಧೀಕರಣದ ನಿಯಮಗಳನ್ನು ಕೊಟ್ಟು ಅದನ್ನು ಅವರು ಪಾಲಿಸುವುದರ ಮೂಲಕ ಅವರ ಮಧ್ಯದಲ್ಲಿ ವಾಸ ಮಾಡಿದ ಅಂತ ಆಯ್ತಲ್ಲ. ಯಾಕಂದರೆ ನಾವು 23ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ, ನಾವು 14ನೇ ವಾಕ್ಯ ಓದಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ ಶತ್ರುಗಳನ್ನು ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ. ಆದದರಿಂದ ಪಾಳೆಯವು ನಿರ್ಮಲವಾಗಿರಬೇಕು. ನಿಮ್ಮಲ್ಲಿ ಅಶುಚಿತಿ ಏನಾದರೂ ಕಂಡು ಬಂದರೆ ಆತ ನಿಮ್ಮನ್ನು ಬಿಟ್ಟು ಹೋದಾನು. ಹೌದು, ಅಂದರೆ ಅಷ್ಟು ಶುದ್ಧವಾಗಿಡಬೇಕಾಗಿತ್ತು ಅವರ ಪಾಳೆಯವನ್ನು. ಅವರು ಶುದ್ಧವಾಗಿಡಬೇಕು. ಅಶುಚಿ ಕಂಡು ಬಂದರೆ ದೇವರವರನ್ನು ಬಿಟ್ಟು ಹೋಗುವಂಥ ಒಂದು ಸಾಧ್ಯತೆಗಳಲ್ಲಿತ್ತು. ಅಂದರೆ ಆ ದಿವಸಗಳಲ್ಲಿ ದೇವರು ಹೊರಗಡೆ ಜೀವಿಸುವುದಾದ್ರೆ ಅಷ್ಟು ಶುದ್ಧವಾಗಿರ್ಬೇಕಾದ್ರೆ ಇವತ್ತು ನಮ್ಮ ಜೀವಿತ ಎಷ್ಟು ಶುದ್ಧವಾಗಿದೆ. ಹೌದು, ಇವತ್ತು ಕಟ್ಟಡಗಳಲ್ಲಿ ದೇವರು ವಾಸ ಮಾಡುವುದಿಲ್ಲ, ಚರ್ಚಿನ ಕಟ್ಟಡಗಳಲ್ಲಿ ದೇವರು ವಾಸ ಮಾಡುವುದಿಲ್ಲ. ದೇವರು ವಾಸ ಮಾಡುವಂಥ ಸ್ಥಳ ಇವತ್ತು ನಮ್ಮ ಶರೀರವಾಗಿದೆ. 1 ಕೊರಿಂಥ 3ನೇ ಅಧ್ಯಾಯ 16-17 ವಾಕ್ಯ ಓದುವ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಆ ಆಲಯವು ನೀವೇ. ನಾವು ಕೆಡಿಸುವುದು ಹೇಗೆ ಆಲಯವನ್ನು? ತಂಬಾಕು ತಿಂದು, ಮದ್ಯಪಾನ ಮಾಡಿ, ಮಾದಕ ದ್ರವ್ಯ ಸೇವನೆ ಮಾಡಿ, ಹುಡಿನಶ್ಯತೆಗೆ ಸೇವಿಸಿ, ಸಿಗರೇಟ್ ಬೀಡಿಯೆಲ್ಲ ಸೇವಿಸಿ, ಪಾನ್ ಪರಾಗೆಲ್ಲ ಹಾಕಿ, ಅದು ಬಿಟ್ಟು ಚಿಂತೆಗಳಲ್ಲಿ ನಾವು ಪಾಪಗಳನ್ನು ಮಾಡಿ, ಶಾರೀರಿಕವಾದಂಥ ಪಾಪಗಳನ್ನು ಮಾಡಿ, ಕಣ್ಣಲ್ಲಿ ಕೆಲವೊಂದನ್ನು ತಪ್ಪಾದದ್ದು ನೋಡೋದ್ರ ಮೂಲಕ, ಇಂಟರ್ನೆಟ್ ಆಗಿರ್ಬೋದು, ಬೇರೆ ಬೇರೆ ತಪ್ಪಾದ ಮೂವಿಗಳನ್ನು ನೋಡೋದ್ರ ಮೂಲಕ, ಕಿವಿಯಲ್ಲಿ ತಪ್ಪಾದದನ್ನು ಕೇಳೋದ್ರ ಮೂಲಕ, ನಾಲಗೆಯಲ್ಲಿ ತಪ್ಪಾದದನ್ನು ಮಾತಾಡೋದ್ರ ಮೂಲಕ ಇದನ್ನು ಅಶುದ್ಧ ಮಾಡ್ತೇವೆ. ಕಟ್ಟಡದಲ್ಲಿ ದೇವರು ವಾಸ ಮಾಡೋದಿಲ್ಲ. ಅದಕ್ಕೆ ಯಾಕಂದರೆ ದೇವರ ವಾಕ್ಯ ಹೇಳ್ತೇವೆ, 1 ಪೇತ್ರ 1:15-16, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧನಾಗಿರಬೇಕು. ದೇವರು ನಮ್ಮನ್ನು ಪರಿಶುದ್ಧ ಮಾಡಿದ್ದಾನೆ. ನಮ್ಮ ಸ್ವಂತ ಪ್ರಯತ್ನದಿಂದ ಪರಿಶುದ್ಧವಾಗಿ ನಾವು ಜೀವಿಸಲಿಕ್ಕೆ ಆಗಲ್ಲ. ಆಲ್ರೆಡಿ ಯೇಸುವಿನ ರಕ್ತದ ಮೂಲಕ ಶುದ್ಧರಾಗಿದ್ದೇವೆ. ಶುದ್ಧರಾಗಿದ್ದರಿಂದ ನಾವು ಶುದ್ಧರಾಗಿ ಜೀವಿಸಬೇಕು. ನಮ್ಮ ಪ್ರಯತ್ನದಿಂದ ಶುದ್ಧರಾಗುವುದಿಲ್ಲ. ನಾವು ಆಲ್ರೆಡಿ ಯೇಸುವಿನ ರಕ್ತ ನಮ್ಮನ್ನು ಶುದ್ಧರನ್ನಾಗಿ ಮಾಡಿದೆ, ಆದರೆ ಶುದ್ಧವಾದ ಜೀವಿತ ಜೀವಿಸಬೇಕು. ನಾವು ಶುದ್ಧರಾದವರು ಶುದ್ಧ ಜೀವಿತವನ್ನು ಜೀವಿಸಬೇಕಾಗಿದೆ. ನಮ್ಮ ಆಲಯವನ್ನು, ಈ ಶರೀರವನ್ನು ಪವಿತ್ರವಾಗಿ ನಾವು ಇಟ್ಕೋಬೇಕು. ಯಾಕಂದ್ರೆ ದೇವರು ವಾಸ ಮಾಡುವಂಥ ಸ್ಥಳ ಇದು. ದೇವರು ಇದರ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಅದಕ್ಕೆ ಅಲ್ಲಿ ಅವರ ಪಾಳೆಯದ ಒಳಗಡೆ ದೇವರು ಸಂಚಾರ ಮಾಡ್ತಾ ಇದ್ದ. ಅಲ್ಲಿ ಅಶುಚಿ ಕಂಡು ಬಂದರೆ ನಾನು ಬಿಟ್ಟು ಹೋಗ್ತಾನೆ ಎಂಬುದಾಗಿ ಕೂಡ ಅಲ್ಲಿ ಮೋಶೆಯ ಮೂಲಕವಾಗಿ ದೇವರು ಎಚ್ಚರಿಕೆ ಅಲ್ಲಿ ಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಮನುಷ್ಯನು ಕಟ್ಟಿದ ಒಂದು ಕಟ್ಟಡದಲ್ಲಿ ದೇವರು ವಾಸ ಮಾಡುವುದಿಲ್ಲ. ಆ ಪುಸ್ತಕದ 17:24 ಓದಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಹೌದು, ಮನುಷ್ಯನು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ದೇವರು ವಾಸ ಮಾಡೋದಿಲ್ಲ. ನಮ್ಮ ಒಳಗೆ ಆತನು ವಾಸ ಮಾಡ್ತಾನೆ. ಅದನ್ನು ಪ್ರತಿಯೊಂದು ಮನುಷ್ಯನು ತಿಳ್ಕೋಬೇಕು. ನಮ್ಮ ಒಳಗೆ ಆತನು ವಾಸ ಮಾಡುತ್ತದೆ ಇದ್ದರಿಂದ ಆ ನಮ್ಮ ಶರೀರವನ್ನು ಅಷ್ಟು ನಾವು ಶುದ್ಧವಾಗಿ ಇಟ್ಕೋಬೇಕು, ಅಷ್ಟನ್ನು ಪವಿತ್ರವಾಗಿ ನಾವು ಇಟ್ಕೋಬೇಕು. ಅದಕ್ಕಾಗಿ ಇಲ್ಲಿ ಆತನ 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವನು. ಚಿನ್ನದ ದೀಪಸ್ತಂಭ ಹೇಳಬೇಕಾದ್ರೆ ಅಲ್ಲಿ ದೇವರು ವಿಮೋಚನೆ ಕಾಂಡ 25:8 ನಿಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕಾಗಿ ಆತನಿಗೊಂದು ದೇವಸ್ಥಾನ ಕಟ್ಟಬೇಕಂತ ದೇವರು ಮೋಶೆ ಮೂಲಕವಾಗಿ ತನ್ನ ಜನರಿಗೆ ಹೇಳಿದ. ದೇವದರ್ಶನ ಗುಡಾರದಲ್ಲಿ 3 ಭಾಗಗಳಿದ್ದವು. ಒಂದು ಅಂಗಳ,
ಅದರ ನಂತರ ಪರಿಶುದ್ಧ ಸ್ಥಳ, ಮೂರನೇದಾಗಿ ಮಹಾಪರಿಶುದ್ಧವಾದಂಥ ಒಂದು ಸ್ಥಳವಿತ್ತು. ಅಂಗಳದಲ್ಲಿ ಮೊಟ್ಟ ಮೊದಲದಾಗಿ ಬರುವಂಥದ್ದು ಯಜ್ಞವೇದಿ. 27ನೇ ಅಧ್ಯಾಯದಲ್ಲಿ ವಿಮೋಚನ ಕಾಂಡ 1ನೇ ವಾಕ್ಯದಿಂದ 5 ವಾಕ್ಯದ ತನಕ ಓದಿದರೆ ಯಜ್ಞವೇದಿಯ ಕುರಿತಾಗಿ ನಾವು ಓದುತ್ತೇವೆ. ಯಾಕಂದರೆ ಅಲ್ಲಿ ಜನರೆಲ್ಲ ತರುವಂಥ ಒಂದು ಈ ಪ್ರಾಣಿಗಳನ್ನು ಅಲ್ಲಿ ಕೆಲವು ಯಾಜಕರು ಇರ್ತಾಯಿದ್ರು, ಅವರು ಬಲಿ ಕೊಡ್ತಾಯಿದ್ರು. ಬಲಿ ಕೊಡೋದಕ್ಕಾಗಿ ಯಜ್ಞವೇದಿ. ಅದರ ನಂತರ ಎರಡನೇದಾಗಿ ಬರ್ತಾಯಿತ್ತು ಅಂಗಳದಲ್ಲಿರುವಂಥ ಒಂದು ವಸ್ತು ಗಂಗಾಳ. ವಿಮೋಚನ ಕಾಂಡ 30ನೇ ಅಧ್ಯಾಯ 17-18ನೇ ವಾಕ್ಯದಲ್ಲಿ ಅದನ್ನು ಓದ್ತೇವೆ. ಗಂಗಾಳ ಇತ್ತು. ಅದರಲ್ಲಿ ಪರಿಶುದ್ಧ ಸ್ಥಳಕ್ಕೆ ದೇವರ ಸೇವೆ ಮಾಡೋದಕ್ಕಾಗಿ ಹೋಗುವಂಥ ಜನರು, ಈ ಯಾಜಕರು, ಅವರು ತಮ್ಮ ಕೈಕಾಲುಗಳನ್ನು ಆ ಒಂದು ಗಂಗಾಳದಲ್ಲಿ ತೊಳೆದು ಅವರು ಒಳಗೆ ಪ್ರವೇಶ ಮಾಡಬೇಕಾಗಿತ್ತು. ಆವಾಗಲೇ ಹೇಳಿದ್ದೆ ನಾನು, ಶಾರೀರಿಕವಾದಂಥ ಒಂದು ಶುದ್ಧತೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟರು. ಅದು ಯಜ್ಞವೇದಿ ಪಾಪ ಕ್ಷಮಾಪಣೆಗೆ, ರಕ್ಷಣೆಗೆ ಸೂಚನೆಯಾಗಿದೆ. ಎರಡನೇದು ಗಂಗಾಳ ನೀರಿನಲ್ಲಿ ತೆಗೆದುಕೊಳ್ಳುವಂಥ ದೀಕ್ಷಾಸನಕ್ಕೆ ಗುರುತಾಗಿದೆ. ಅದು ಎರಡನೇ ಸ್ಥಳಕ್ಕೆ ನಾವು ಬರುವಾಗ ಅದು ಪರಿಶುದ್ಧವಾದಂಥ ಒಂದು ಸ್ಥಳ. ಅದರಲ್ಲಿ 3 ಸಂಗತಿಗಳಿದ್ದವು, 3 ಕಾರ್ಯಗಳಿದ್ದವು. ಒಂದು ರೊಟ್ಟಿಯ ಮೇಜು. ಅದನ್ನು ವಿಮೋಚನ ಕಾಂಡ 23ನೇ ಅಧ್ಯಾಯದಲ್ಲಿ ನಾವು 23ನೇ ವಾಕ್ಯದಿಂದ 30 ವಾಕ್ಯದವರೆಗೆ ಓದಿದರೆ ಆ ರೊಟ್ಟಿಯ ಮೇಜಿಯ ಕುರಿತಾಗಿ ಓದುತ್ತೇವೆ. ರೊಟ್ಟಿಯ ಮೇಜಿತ್ತು. ಅದರಲ್ಲಿ ರೊಟ್ಟಿಯ ಮೇಜು ಯಾವುದಕ್ಕೆ ಸೂಚನೆ? ದೀಕ್ಷೆ ತೆಗೆದುಕೊಂಡಂಥ ವ್ಯಕ್ತಿ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳೋದಕ್ಕೆ ಒಂದು ಗುರುತಾಗಿದೆ. ಅದರ ಎರಡನೇ ಸಂಗತಿ ಅದರಲ್ಲಿ ಇದ್ದದ್ದು ದೀಪಸ್ತಂಭ. 7 ದೀಪಸ್ತಂಭಗಳು. 7 ಪ್ರತ್ಯೇಕ ದೀಪಸ್ತಂಭ ಅಲ್ಲ, ಒಂದೇ ಅದಕ್ಕೆ ಇದಿರ್ತದೆ, ಕಂಬ ಇರ್ತದೆ, 7 ದೀಪಗಳಿರ್ತದೆ. ಅದಕ್ಕೆ 7 ದೀಪಸ್ತಂಭಗಳು ಅಲ್ಲಿ ಇದ್ದವು. ಮತ್ತು ಮೂರನೇದಾಗಿ ಅಲ್ಲಿ ಇದ್ದದ್ದು ಇನ್ನೊಂದು ಸಂಗತಿ ಏನಂದರೆ ಧೂಪವೇದಿ ಇತ್ತು. ಅದನ್ನು ನಾವು ವಿಮೋಚನ ಕಾಂಡ 30ನೇ ಅಧ್ಯಾಯ 1-5 ವಾಕ್ಯದಲ್ಲಿ ಧೂಪವೇದಿಯ ಕುರಿತಾಗಿ ನಾವು ತಿಳ್ಕೊಳ್ಬೋದು. ಧೂಪವನ್ನು ಇದು ಮಾಡಬೇಕಾಯ್ತು. ಅಲ್ಲಿ ಕೆಲವು ಯಾಜಕರು ಮಾಡಬೇಕಾದಂಥ ಧೂಪವನ್ನು ಸುಡಬೇಕಾಗಿತ್ತು. ಅಲ್ಲಿ ಅದರಿಂದ ರೊಟ್ಟಿಯನ್ನು ಪ್ರತಿ ದಿವಸ ಬದಲಾಯಿಸುವಂಥ ಒಂದು ಕೆಲಸ ಮಾಡಬೇಕಾಗಿತ್ತು. ಮತ್ತು ಈ ದೀಪಸ್ತಂಭ ಉರಿಯುವ ಹಾಗೆ ಅವ್ರು ಪ್ರತಿದಿನ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ, ಅಲ್ಲಿ ಒಂದು ಸೇವೆ ಇತ್ತು. ಅಪರಿಶುದ್ಧವಾದಂಥ ಒಂದು ಸ್ಥಳದಲ್ಲಿ ಸೇವೆ ಮಾಡೋದಕ್ಕಾಗಿ ಯಾಜಕರಲ್ಲಿ ಪ್ರತಿದಿನ ಅಲ್ಲಿ ಬರಬೇಕಾಗಿತ್ತು. ಮತ್ತು ವಿಮೋಚನ ಕಾಂಡ 26-33ನೇ ವಾಕ್ಯ ಹೇಳ್ತದೆ, ಪರಿಶುದ್ಧ ಸ್ಥಳವನ್ನು ಮಹಾಪರಿಶುದ್ಧ ಸ್ಥಳವನ್ನು ಪ್ರತ್ಯೇಕಿಸುವಂಥದ್ದು ಒಂದು ತೆರೆಯಾಗಿತ್ತು. ಅದ ನಂತರ ಮಹಾಪರಿಶುದ್ಧ ಸ್ಥಳ ಬರ್ತದೆ. ಅದರಲ್ಲಿ ಮಂಜೂಷ ಇದೆ. ಮಂಜೂಷದ ಮೇಲೆ ಒಂದು ಕೃಪಾಸನ ಇಡ್ತಾ ಇದ್ರು. ಮಂಜೂಷದ ಒಳಗೆ ಕೂಡ 3 ಸಂಗತಿಗಳಿದ್ದವು. ಒಂದು 10 ಆಜ್ಞೆಗಳು, ಮೋಶೆ ಕೊಟ್ಟ 10 ಆಜ್ಞೆಗಳು, 2 ಹಲಗೆಗಳದು. ಎರಡನೇದಾಗಿ ಮನ್ನ ಇತ್ತು ಅದರಲ್ಲಿ. ಮೂರನೇದಾಗಿ ಆರೋನನ ಚಿಗುರಿದ ಕೋಲಿತ್ತು. ಈ 3 ಸಂಗತಿಗಳು ಅದರಲ್ಲಿತ್ತು. ಅಲ್ಲಿ ದೇವರ ಪ್ರಸನ್ನತೆ ಇಳಿದು ಬರುವಂಥ ಸ್ಥಳ ಮಹಾಪರಿಶುದ್ಧ ಸ್ಥಳ. ಪರಿಶುದ್ಧ ಸ್ಥಳ ಎರಡನೇ ಭಾಗ. ಈ 3 ಸಂಗತಿಗಳು. ಒಂದು ಸಂಗತಿ ಏನಾಗಿದೆ? ದೀಪಸ್ತಂಭಗಳು. ಈ ದೀಪಸ್ತಂಭ ನೋಡಿ, ದೀಪಸ್ತಂಭ ಆ ಅಳವಡಿಕೆ ದೀಪಸ್ತಂಭ, ದೇವದರ್ಶನಗಳು ಅದರಿಂದ ದೀಪಸ್ತಂಭ ಇವತ್ತಿನ ಸಭೆಗೆ ಗುರುತಾಗಿದೆ, ಸಭೆಗೆ ಒಂದು ಸೂಚನೆಯಾಗಿದೆ. ದೀಪಸ್ತಂಭಕ್ಕೆ ಒಂದು ಪ್ರತ್ಯೇಕತೆ ಇದೆ. ಒಂದನೇದಾಗಿ ಅದು ಬೆಳಕು ಕೊಡ್ತದೆ. ಎರಡನೇದಾಗಿ ಅದು ಕತ್ತಲೆಯಲ್ಲಿದ್ದ ಸಂಗತಿಯನ್ನು ತೋರಿಸ್ತದೆ. ಮೂರನೇದಾಗಿ ಕತ್ತಲಿದ್ದವರನ್ನು ಅದು ತನ್ನ ಕಡೆಗೆ ಅದು ಆಕರ್ಷಿಸುವಂಥದ್ದಾಗಿದೆ. ಮತ್ತು ನಾಲ್ಕನೇದಾಗಿ ದೀಪಸ್ತಂಭ ಇರುವಂಥ ಪ್ರದೇಶಕ್ಕೆಲ್ಲ ಅದು ಬೆಳಕು ಕೊಡುತ್ತದೆ. ದೀಪಸ್ತಂಭದ ಪ್ರತ್ಯೇಕತೆ. ಇವತ್ತು ಸಭೆ, ಕ್ರಿಸ್ತನ ಸಭೆ ಎಲ್ಲೆಲ್ಲ ಇದೆಯೋ ಆ ಸಭೆಗೆ ಇರುವಂಥ ಪ್ರತ್ಯೇಕತೆ ಕೂಡ ಇದೇ ರೀತಿಯಾಗಿದೆ. ಒಂದನೇದಾಗಿ ಅದು ಏನು ಕೊಡ್ತದೆ? ಬೆಳಕು. ಪ್ರತಿಯೊಂದು ಸಭೆ, ಕ್ರಿಸ್ತನ ಸಭೆ ಬೆಳಕನ್ನು ಕೊಡುವಂಥದ್ದಾಗಿರಬೇಕು. ಕತ್ತಲಲ್ಲಿರುವಂಥ ಜನರಿಗೆ ಬೆಳಕನ್ನು ಕೊಡುವಂಥದ್ದಾಗಿರಬೇಕು. ನೋಡಿ, ಏಷ್ಯ 9:1 ಮತ್ತು 4:16 ಯೇಸು ಕ್ರಿಸ್ತನ ಸೇವೆ ಆರಂಭವಾದಾಗ ಕತ್ತಲಲ್ಲಿ ಜೀವಿಸಿದ ಜನರಿಗೆ ದಿವ್ಯವಾದ ಬೆಳಕು ಕಾಣಿಸಿತು ಅಂತಲ್ಲಿ ನಾವು ನೋಡ್ತೇವೆ. ಸಭೆಯ ಮೊದಲ ಕರ್ತವ್ಯ ಲೋಕಕ್ಕೆ ಬೆಳಕು ಕೊಡುವಂಥದ್ದು. ಯಾವುದರ ಮೂಲಕ? ತಮ್ಮ ಜೀವಿತದ ಮೂಲಕ, ತಮ್ಮ ಕ್ರಿಯೆಗಳ ಮೂಲಕ. ನೋಡಿ, ಒಂದು ವಾಕ್ಯ ಮತ್ತೆ 5:14-16ನೇ ವಾಕ್ಯ ಓದಿಕೊಳ್ಳೋಣ. ಮತ್ತೆ 5:14-16. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ.
ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹೌದು, ನಾವು ಸಭೆ ಇವತ್ತು ಬೆಳಕು ಕೊಡಬೇಕು. ದುಃಖದ ಸಂಗತಿ, ಇವತ್ತು ಕ್ರಿಸ್ತನ ಸಭೆಯಲ್ಲಿ ಅನೇಕ ಸಭೆಗಳಲ್ಲಿ ಸಾಕ್ಷಿ ಇಲ್ಲ. ಅಂದರೆ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಲೋಕದ ಒಳಗೆ ಇಟ್ಟನು. ಇವತ್ತು ಸಭೆ ಒಳಗಡೆ ಲೋಕ ಪ್ರವೇಶ ಮಾಡಿದೆ. ಸೈತಾನ ಏನು ಮಾಡಿದ? ಲೋಕವನ್ನೇ ಸಭೆ ಒಳಗೆ ತಂದು ಬಿಟ್ಟಿದ್ದಾನೆ. ಆರಂಭದಲ್ಲಿ ಭಯಂಕರ ಒಂದು ಉಜ್ಜೀವನ ಇರ್ತದೆ ಸಭೆಗಳಲ್ಲಿ. ದೇವರಿಗೋಸ್ಕರ ಒಂದು ಝೀಲ್ ಇರ್ತದೆ, ವೈರಾಗ್ಯ ಇರ್ತದೆ, ದೇವರ ಮೇಲೆ ಪ್ರೀತಿ ಇರ್ತದೆ, ದೇವರಿಗೋಸ್ಕರ ಜೀವ ಕೊಡಲಿಕ್ಕೂ ರೆಡಿ ಆಗಿರ್ತಾರೆ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಪ್ರಾರ್ಥನೆ, ಆರಾಧನೆ, ಉಪವಾಸಗಳು, ಭಯಂಕರ ಆತ್ಮಿಕವಾದ ವಾತಾವರಣ ಇರ್ತದೆ. ಅದು ಕಾಲಕ್ರಮೇಣ ಏನಾಗ್ತದೆ ಅಂದರೆ ಅವರು ತಮ್ಮ ಪ್ರಕಾಶವನ್ನು ಕಳ್ಕೊಂಡು ಬಿಡ್ತಾರೆ. ಕಾರಣ ಏನು? ಪಾಪದಲ್ಲಿ ಬೀಳುವುದರ ಮೂಲಕ. ನಿರ್ವಾಕ್ಯದ ಎಫೆಸ 4:27 ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಪಾಪವು ಕೀರ್ತನೆ 31:10 ಓದುವುದಾದರೆ ಪಾಪ ನಮ್ಮನ್ನು ಬಲಹೀನಪಡಿಸುವಂಥದ್ದಾಗಿದೆ. ವಿಶ್ವಾಸಿಗಳನ್ನು ಪಾಪ ಏನು ಮಾಡ್ತದೆ? ಬಲಹೀನಪಡಿಸುತ್ತದೆ. ಇವತ್ತು ವಿಶ್ವಾಸಿಗಳು ಬಲಹೀನರಾಗುವಾಗ ತಮ್ಮ ಪ್ರಕಾಶವನ್ನು ಕಳ್ಕೊಳ್ತಾರೆ. ಇದರಿಂದಾಗಿ ಏನಾಗ್ತದೆ? ವ್ಯತ್ಯಾಸ ಕಂಡು ಬರುವುದಿಲ್ಲ. ವಿಶ್ವಾಸಿಗಳಿಗೂ ಲೋಕಕ್ಕೂ ವ್ಯತ್ಯಾಸ ಕಂಡು ಬರುವುದಿಲ್ಲ. ಎಫೆಸ 4:17 ಪೌಲ ಏನು ಹೇಳ್ತಾನೆ? ಇನ್ನು ಮುಂದೆ ಅನ್ಯ ಜನರಾಗಿ ಜೀವಿಸಬೇಡ್ರಿ, ನಡೆಕೊಳ್ಬೇಡ್ರಿ. ಯಾಕೆ ಹಾಗೆ ಹೇಳ್ತಾ ಇದ್ದಾನೆ? ಎಚ್ಚರಿಸ್ತಿದ್ದಾನೆ ಎಫೆಸ ಸಭೆಯನ್ನು ನೋಡಿ. ಅನ್ಯ ಜನರಾಗಿ ಇನ್ನು ಮುಂದೆ ನೀವು ನಡ್ಕೊಳ್ಳಬೇಡ್ರಿ ಅಂತ ಆತನು ಎಚ್ಚರಿಸುವಂತ ನೋಡ್ತೇವೆ. ಕಾರಣ ಅನ್ಯ ಜನರ ಗುಣಗಳು ಅವರ ಒಳಗೆ ಬರುವುದಕ್ಕೆ ಪ್ರಾರಂಭವಾಗಿದ್ದು. ದೇವರು ಯಾಕೆ ಇಸ್ರೇಲ್ ಜನರಿಗೆ ಹೇಳಿದ? ಕಾನಾನಿಗೆ ಮುಟ್ಟಿದ ನಂತರವಾಗಿ ಇವೆಲ್ಲ ಜನರನ್ನು ಹೊರಡಿಸಬೇಕು. ಅವರು ನಿಮಗೆ ಉರುಳಿನ ಹಾಗೆ ಪಕ್ಕಕ್ಕೆ ತೀವ ಮುಳ್ಳುಗಳಾಗಿ ನಿಮಗೆ ಆಗಬಾರದು. ಅವರ ಸ್ವಭಾವಗಳು ನಿಮ್ಮಲ್ಲಿ ಬರಬಾರದು. ಅವರ ಆಚರಣೆಗಳನ್ನು ನೀವು ಅಂಗೀಕಾರ ಮಾಡಬಾರದು. ಸ್ಪಷ್ಟವಾಗಿ ದೇವರು ತನ್ನ ಜನರಿಗೆ ಕಾನಾನ್ ಸೇರುವುದಕ್ಕೆ ತುಂಬ ಎಚ್ಚರಿಕೆ ಕೊಟ್ಟ, ಮೋಶೆ ಮೂಲಕ, ಜೋಶುವನ ಮೂಲಕ. ಆದರೂ ಅನೇಕರು ತಪ್ಪಿ ಹೋಗುವುದನ್ನಲ್ಲಿ ನಾವು ಕಾಣ್ತೇವೆ. ಸಭೆ ಯಾವಾಗ ಪಾಪದಲ್ಲಿ ಬೀಳ್ತದೆ ತನ್ನ ಪ್ರಕಾಶ ಕಳ್ಕೊಂಡು ಬಿಡ್ತದೆ. ಮತ್ತೆ ಅಲ್ಲಿ ಸಾಕ್ಷಿ ಇಲ್ಲ. ಸಾಕ್ಷಿ ಅವಾಗ ಕಳ್ಕೊಳ್ತಾರೆ. ಮತ್ತೆ ಪಾಪದಲ್ಲಿ ಮತ್ತೆ ಸುವಾರ್ತೆ ಸಾರಲಿಕ್ಕೆ ಅವರಿಗೆ ಆಗಲ್ಲ. ನೋಡಿ, ಎಫೆಸ 6ನೇ ಅಧ್ಯಾಯದಲ್ಲಿ ನಾವು 10-20 ವಾಕ್ಯ ಓದುವಾಗ 14ರಿಂದ 7 ಸರ್ವಾಯುಧಗಳಲ್ಲಿ ಒಂದು ಆಯುಧ ಏನಾಗಿದೆ? ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧ ಮನಸ್ಸೆಂಬ ಕೆರಗಳು. ಇವತ್ತು ಸಿದ್ಧ ಮನಸ್ಸೆಂಬ ಕೆರ ಇಲ್ಲ. ಕಾರಣ ಏನು? ಪಾಪ. ಬೆಳಕು ಕಳ್ಕೊಂಡಿದೆ ಸಭೆ. ಇವತ್ತು ಸಭೆಯಲ್ಲಿ ಬೆಳಕಿಲ್ಲ. ಮಾದರಿ ತೋರಿಸಬೇಕಾದವರಲ್ಲೇ ಒಂದು ಪರಿಶುದ್ಧತೆ ಇವತ್ತು ಕಾಣಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಒಂದು. ಎರಡನೇದಾಗಿ ಕತ್ತಲಲ್ಲಿ ಇರುವಂಥವರು ಇದು ಬೆಳಕು ಆಕರ್ಷಿಸುತ್ತದೆ. ಜನರು ಒಂದು ಕೇಳಬೇಕು, ನಿಮ್ಮಲ್ಲಿ ಏನು ಪ್ರತ್ಯೇಕತೆ ಇದೆ? ನೀವು ಬೇರೆಯವರಾಗೆ ಮಾತಾಡುವುದಿಲ್ಲ, ಬೇರೆಯವರಾಗಿ ತಮಾಷೆ ಮಾಡುವುದಿಲ್ಲ, ಬೇರೆಯವರಾಗಿ ನೀವು ಕುಡಿಯುವುದಿಲ್ಲ. ನಿಮ್ಮಲ್ಲಿ ಏನು ಅಂಥ ವಿಶೇಷತೆ ಇದೆ? ನಮ್ಮಲ್ಲಿ ಏನು ವಿಶೇಷತೆ ಇದೆ? ಯೇಸು ನಮ್ಮಲ್ಲಿದ್ದಾನೆ, ಅದೇ ದೊಡ್ಡ ವಿಶೇಷತೆ. ನಮ್ಮಲ್ಲಿ ಯೇಸು ಇರುವುದನ್ನು ಜನರು ನೋಡಬೇಕು. ನಮ್ಮ ಒಳಗಿರುವಂಥ ಯೇಸುವನ್ನು ಜನರು ಕಾಣಬೇಕು. ಸಭೆ ಆಕರ್ಷಿಸುತ್ತದೆ. ಕತ್ತಲಿರುವಂಥ ಜನರನ್ನು ಆಕರ್ಷಿಸುತ್ತದೆ. ಆಕೆ ಜ್ಞಾನಿಗಳು ಆತ್ಮಗಳನ್ನು ಆಕರ್ಷಿಸುತ್ತದೆ. 11:30 ಜ್ಞಾನೋಕ್ತಿ 11:30 ಓದಿ. ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಹೌದು, ಜ್ಞಾನಿ ಆತ್ಮಗಳನ್ನು, ಸಭೆ ಆತ್ಮಗಳನ್ನು ಆಕರ್ಷಿಸಬೇಕು. ಬೆಳಕನ್ನಾಗಿ ದೇವರು ಒಂದು ಪ್ರಾಂತದಲ್ಲಿ ಇಟ್ಟಿದ್ದಾನೆ ಸಭೆಯನ್ನು. ಮೂರನೇದಾಗಿ ಪ್ರತ್ಯೇಕತೆಯನ್ನು, ಕತ್ತಲಲ್ಲಿ ಇರುವಂಥ ಸಂಗತಿಗಳನ್ನು ಅದು ತೋರಿಸ್ತದೆ. ಯೋಹನ್ನನ ಸುವಾರ್ತೆ 3:20-21 ಓದುವಾಗ ಪಾಪದಲ್ಲಿ ಇರುವಂಥ ವ್ಯಕ್ತಿಗಳು ಬೆಳಕಿನ ಕಡೆಗೆ ಬರೋದಕ್ಕೆ ಆಗುವುದಿಲ್ಲ ಅಂತ, ಬರ್ತಾ ಇಲ್ಲ ಅಂತ. ಕಾರಣ ಏನು? ಅವರಲ್ಲಿರುವಂಥ ಸಂಗತಿಗಳು ಕಾಣ್ತವೆ ಎಂಬ ಕಾರಣಕ್ಕೋಸ್ಕರ. ಸಭೆ
ಅವರ ಲೋಕದ ಪಾಪವನ್ನು ತೋರಿಸ್ತದೆ, ಪ್ರಕಟಿಸುತ್ತದೆ, ಖಂಡಿಸುವುದಕ್ಕಾಗಿ ಅಲ್ಲ. ಇದು ತಪ್ಪು, ಇದು ಮಾಡಿದರೆ ಏನಾಗ್ತದೆ, ನರಕಕ್ಕೆ ಹೋಗ್ತೀಯಾ, ಇದು ನಿನಗೆ ಬಿಡುಗಡೆ ಬೇಕು. ಈ ಪಾಪ ಇರುವವರೆಗೆ ನಿನ್ನ ಜೀವಿತಕ್ಕೊಂದು ಬಿಡುಗಡೆ ಸಿಗುವುದಿಲ್ಲ, ನೀನು ಪರಲೋಕಕ್ಕೆ ಹೋಗೋದಕ್ಕೆ ಆಗಲ್ಲ. ಹಲ್ಲೆಲೂಯಾ. ಮತ್ತೆ ಈ ಸಭೆಯ 4ನೇ ದೀಪಸ್ತಂಭದ 4ನೇ ಪ್ರತ್ಯೇಕತೆ ಎಂಬುವಂಥದ್ದು ಈ ಆ ಪ್ರಾಂತ್ಯದಲ್ಲಿರುವವರಿಗೆ ಅದು ಈ ದೀಪಸ್ತಂಭ ಏನು ಕೊಡ್ತದೆ ಅಂತ ಬೆಳಕು ಕೊಡ್ತದೆ. ಆ ಸಭೆ ಒಂದು ಉದಾಹರಣೆಗೆ ಯೇಸುಪುರ ಎಂಬಂಥ ಒಂದು ಸ್ಥಳದಲ್ಲಿ, ಶಂಕರಪುರದ ಯೇಸುಪುರ ಎಂಬಂಥ ಸ್ಥಳದಲ್ಲಿ DJ ಬೆಥೆಲ್ ಸಭೆ ಎಂದೇವರು ಇಟ್ಟಿದ್ದಾನೆ. ಈ ಪ್ರಾಂತ್ಯಕ್ಕೆ ಈ ಒಂದು ಸಭೆ ಬೆಳಕಾಗಿದೆ. ಒಂದು ಸಮಯ ಇತ್ತು, ಶಂಕರಪುರ ಅಂದರೆ ಒಂದು ಫೇಮಸ್, ಮುಂಚಿಂದಲೂ ಫೇಮಸ್ ಬೇರೆ ಬೇರೆ ರೀತಿಯಲ್ಲಿ. ಆದರೂ ಅಷ್ಟೊಂದು ಲೋಕದ ಕಟ್ಟೆಗಡೆಗೆ ಶಂಕರಪುರದ ಹೆಸರು ಹೋಗಲಿಲ್ಲ, ಅಷ್ಟು ಅಂದರೆ ಆ ರೀತಿಯಲ್ಲಿ. ಯಾವ ದಿವಸ DJ ಬೆಥೆಲ್ ಸಭೆ ಇಲ್ಲಿ ಆರಂಭವಾಯಿತು, ದೇವರ ಕೃಪೆ ನಮ್ಮ ಸೇವೆ ಆರಂಭವಾಯಿತು, ಇವತ್ತು ಲೋಕದ ಕಡೆಗಳಲ್ಲಿ ಇದು ಈ ಹೆಸರು ಹೋಗಿದೆ. ಶಂಕರಪುರ ಯೇಸುಪುರ ಗೊತ್ತಿಲ್ಲದವ್ರು ಯಾರು ಇಲ್ಲ ಅಂತ ಹೇಳಬೇಕು. ಈವನ್ ಉಡುಪಿಯಲ್ಲಿ ಅಥವಾ ಬೇರೆ ಕಡೆಯಲ್ಲೆಲ್ಲ ರಿಕ್ಷಾ ಡ್ರೈವರ್ಸ್, ಕಾರ್ ಡ್ರೈವರ್ಸ್ ಹತ್ರ ಬಾರಿ ಕೇಳಿದರೆ, ವಿಶ್ವಾಸ ಮನೆ ಗೊತ್ತಾ ನಿಮಗೆ, ಬೆಥೆಲ್ ಚರ್ಚ್ ಗೊತ್ತಾ ಅಂತ ಎಲ್ಲರಿಗೂ. ಈಗ ಎಷ್ಟೋ ಜನ ಇಲ್ಲಿ ಬರ್ತಾರೆ, ಉಡುಪಿಯಿಂದ ಬರ್ತಾರೆ, ಕೆಲವರು ಕಟ್ಪಾಡಿಯಿಂದ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಶಂಕರಪುರ ಅಂತ ಎಲ್ಲಿ ಅಂತ ಹೇಳುವಾಗ ವಿಶ್ವಾಸ ನಿಂತೆಂಥ ಸ್ಥಳ ಹೇಳುವಾಗ ಎಲ್ಲರೂ ಗೊತ್ತು, ಡ್ರೈವರ್ ಅವೆಲ್ಲರೂ ನೇರವಾಗಿ ಇಲ್ಲಿ ಕರ್ಕೊಂಡು ಬರ್ತಾರೆ. ಅಂದರೆ ಆ ಪ್ರಾಂತ್ಯದ ಜನರಿಗೆ ಒಂದು ಬೆಳಕು ಸಭೆ ಕೊಡಬೇಕು. ದೀಪಸ್ತಂಭ ಅಂತ ಅದಕ್ಕೆ ಅಲ್ಲಿ ದೀಪಸ್ತಂಭ ಅಂತ ಸಭೆಗೆ ದೇವರು ಒಂದು ಉದಾಹರಣೆ ಆಗಿಟ್ಟಿದ್ದಾನೆ. ಸಭೆ ಒಂದು ದೀಪಸ್ತಂಭ ಎಂಬವಾಗಿ ಆ ಪ್ರಾಂತ್ಯದಲ್ಲೇ ಇರಬೇಕು. ನಾನು ಉಳಿದ ವಿಚಾರಗಳನ್ನು ಇನ್ನೊಂದು ಸಂಚಿಕೆಯಲ್ಲಿ, ಬರುವ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನಕ್ಷತ್ರಗಳು ಮತ್ತು 7 ದೀಪಸ್ತಂಭಗಳ ಕುರಿತಾಗಿ ಭಾಳ ವಿಸ್ತಾರವಾಗಿ ನಾವು ಕಲಿತಾ ಇದ್ದೇವೆ. ಅನೇಕರು ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡಿದ್ದೀರಿ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಈ ವಾಕ್ಯದ ಮುಂದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ತಗ್ಗಿಸಿಕೊಂಡು ಒಪ್ಪಿಸಿಕೊಡೋಣ, ನಮ್ಮ ಜೀವಿತವನ್ನು ಕ್ರಮಪಡಿಸೋಣ. ಒಂದು ವೇಳೆ ಸಾಕ್ಷಿ ಇಲ್ಲದ, ಬೆಳಕು ಕೊಡದ ಜೀವಿತವಾಗಿರುವುದಾದರೆ ಸಭೆಯಲ್ಲಿ ನಾವು ಇವತ್ತು ಪ್ರಕಾಶಿಸುವುದಕ್ಕೆ, ನಮ್ಮ ಲೋಕದಲ್ಲಿ ನಾವು ಬೆಳಕಾಗಿರುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಂಡು ಕ್ರಮಪಡಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಅದಲ್ಲಿ ಆಸರೆ ಟಿವಿಯಲ್ಲಿ ಬಂದು 7 ಸಭೆಗಳ ಈ ಕಾರ್ಯಕ್ರಮದಲ್ಲಿ ವಿಸ್ತಾರವಾಗಿ ಕಲಿಸಿಕೊಡ್ತಿರುವಂಥ ದೇವಸೇವಕರಾದ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಸರೆ ಟಿವಿ ಪರವಾದ ವಂದನೆಗಳು. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.